ಹೊನ್ನಾವರ ತಾಲೂಕಾ ಒಕ್ಕಲಿಗ ಯಕ್ಷಗಾನ ಬಳಗದ 6ನೇ ವರ್ಷದ ಯಕ್ಷೋತ್ಸವ ಮತ್ತು ಒಕ್ಕಲಿಗ ಕಲಾಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ತಾಲೂಕಿನ ಹೊಸಪಟ್ಟಣದ ಶ್ರೀ ತಿರುಮಲೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ತಾಲೂಕು ಒಕ್ಕಲಿಗ ಯಕ್ಷಗಾನ ಬಳಗದ 6ನೇ ವರ್ಷದ ಯಕ್ಷೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ಆದಿಚುಂಚನಗಿರಿ ಮಿರ್ಜಾನ್ ಶಾಖಾ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಆಶೀರ್ವಚನ ನೀಡಿದ ಅವರು, ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ಗುರಿಯನ್ನು ಹೊಂದಿದಾಗ ಜೀವನವು ಉತ್ತಮವಾಗಿ ಸಾಗುತ್ತದೆ. ಯುವಕರು ಬಡತನವನ್ನು ಮೀರಿ ಸಾಧನೆ ಮಾಡಬೇಕು. ಉನ್ನತವಾದ ಸಂಕಲ್ಪದಿಂದ ಉತ್ತಮ ಸಾಧನೆ ಸಾಧ್ಯವಾಗುತ್ತದೆ. ಕಲಾವಿದರು ಎಲ್ಲರಿಂದಲೂ ಗೌರವಿಸಲ್ಪಡುತ್ತಾರೆ. ಒಕ್ಕಲಿಗ ಯಕ್ಷಗಾನ ಬಳಗವು ಯಕ್ಷ ಕಲಾವಿದರನ್ನು ಪ್ರೋತ್ಸಾಹಿಸುವ ಕಾರ್ಯಕ್ಕೆ ಮುಂದಾಗಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಎಲ್ಲಿ ಒಳ್ಳೆಯ ಚಿಂತನೆ ಮತ್ತು ಸಂಕಲ್ಪ ಇರುತ್ತದೆಯೋ ಅಲ್ಲಿ ಭಗವಂತನಿರುತ್ತಾನೆ. ಒಕ್ಕಲಿಗ ಯಕ್ಷಗಾನ ಬಳಗದವರು ಒಳ್ಳೆಯ ಚಿಂತನೆಯೊಂದಿಗೆ ಒಳ್ಳೆಯ ಕಾರ್ಯ ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಎಲ್ಲರಿಗೂ ಬಡತನ ಇರ್ತದೆ, ಆದರೆ ಬಡತನದಲ್ಲೇ ಇರತಕ್ಕಂಥದ್ದು, ಬಡತನದಲ್ಲೇ ಸಾಯ್ತಕ್ಕಂಥದ್ದು ನಾವೇ ತಂದುಕೊಳ್ತಕ್ಕಂತಹ ದುರ್ವಿಧಿ. ಎಲ್ಲರೂ ಬಡತನದಲ್ಲಿ ಉಡ್ತಾರೆ, ಆದರೆ ಅದನ್ನ ಮೆಟ್ಟಿ ಮುಂದಕ್ಕೆ ಹೋಗಿ ಶ್ರೀಮಂತರಾಗಬೇಕು ಎಲ್ಲ ರೀತಿಯಲ್ಲೂ. ನಮ್ಗೆ ಯಾರ್ದು ಆಶ್ರಯ ಸಿಗ್ಲಿಲ್ಲ, ಆಗ್ಲೇ ಗಣ್ಯರು ಮಾತಾಡ್ತಾ ಹೇಳ್ತಿದ್ರು, ಯಾರೋ ನಮ್ಮ SH ಗೌಡ್ರೆ, ಯಾರೋ ನಮಗೆ ಆಶ್ರಯದಾತರ ಆಗ್ಲಿಲ್ಲ, ನಮ್ಮನ್ನ ಯಾರೋ ಮೇಲಕ್ಕೆ ಎತ್ತಲಿಲ್ಲ, ನಮ್ಗೆ ಯಾರೋ ಸಹಕಾರ ಕೊಡ್ಲಿಲ್ಲ ಅನ್ನೋದಕ್ಕಿಂತ ನಾವೇ ಒಂದಷ್ಟು ದೃಢ ಸಂಕಲ್ಪದಿಂದ ಒಳ್ಳೆ ಚಿಂತನೆ ಮಾಡಿ ಮುನ್ನುಗ್ಗಿದೆ ಆದರೆ ಪ್ರಕೃತಿ ತಾನಾಗಿಯೇ ಸಹಕರಿಸ್ತದೆ. ನಮಗೆ ಒಳ್ಳೆ ಬುದ್ಧಿ ಬರ್ತದೆ, ಅದರಿಂದ ಒಳ್ಳೆ ಚಿಂತನೆಗಳು ಬರ್ತದೆ, ಒಳ್ಳೆ ಕಾರ್ಯ ಮಾಡ್ಲಿಕ್ಕೆ ಆಗ್ತದೆ, ನಾವು ಮೇಲೆ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ನನಗೆ ಇರೋದಿಷ್ಟೇ, ನಾನು ಇಂದ್ರಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಹಾಗೆ ಇರಬೇಕಾಗ್ತದೆ. ಯಕ್ಷಗಾನ ಅಕಾಡೆಮಿ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ GL ಹೆಗಡೆ ಮಾತನಾಡಿ, ಯಕ್ಷಗಾನವು ಎಲ್ಲ ಸಮಾಜವನ್ನು ಪ್ರತಿನಿಧಿಸುವ ಕಲೆ. ಕಲೆಗೆ ಜಾತಿಯ ಮೇರೆ ಇಲ್ಲ. ಸಮಾಜದ ಒಡಕನ್ನು ತೊಡೆದು ಹಾಕಿ ಒಂದುಗೂಡಿಸುವ ಕೆಲಸವನ್ನು ಯಕ್ಷಗಾನದಂತಹ ಕಲೆ ಮಾಡುತ್ತದೆ. ಯುವ ಪೀಳಿಗೆಗೆ ಯಕ್ಷಗಾನವನ್ನು ಕಲಿಸುವ ಕಾರ್ಯ ನಡೆಯಬೇಕು ಎಂದರು. ಪ್ರತಿನಿಧಿಸುವ ಒಂದು ಆದ್ಯ ಕಲೆ, ಇದು ಒಂದು ಆಚರಣಾತ್ಮಕವಾದ ಕಲೆ, ಆರಾಧನಾ ಕಲೆ. ದೇವಸ್ಥಾನದಲ್ಲಿ ಪ್ರಾರಂಭ ಆಯಿತು, ಬಯಲಿಗೆ ಬಂದು ಬಯಲಾಟ ಆಯ್ತದು. ಯಕ್ಷಗಾನ ಅಂತ ಹೇಳುವಾಗ ಯಕ್ಷ ಅಂದ್ರೆ ಗಣಪತಿ ಅಂತಲೇ ಅರ್ಥ. ಅದಕ್ಕೆ ಅನೇಕ ಅರ್ಥ ಇರಬಹುದು, ಆದ್ರೆ ನಾವು ಅದನ್ನು ಯಕ್ಷಗಾನ ಅಂತ ಹೇಳೋದು ಯಾಕೆ ಅಂತಂದ್ರೆ ಗಣಪತಿಯನ್ನು 3 ಸಾರಿ ಪೂಜೆ ಮಾಡ್ತೇವೆ. ಇಲ್ಲಿ ಚೌಕದ ಮನೆಯಲ್ಲಿ, ರಂಗಸ್ಥಳದಲ್ಲಿ, ಮತ್ತೆ ಪುನಃ ಅಲ್ಲಿ ಹೋಗಿ ಪೂಜೆ ಮಾಡೋದಿದೆಯಲ್ಲ. ಮತ್ತೆ ನಮ್ಮ ಜಿಲ್ಲೆಗೆ ಇದು ಗಾಣಾಪತ್ಯದ ನೆಲೆ ಅಂತಲೇ ಕರೀತಾರೆ. ಇಡಗುಂಜಿಯ ಗಣಪತಿ 2ನೇ ಶತಮಾನದ್ದಾದ್ರೆ ಗೋಕರ್ಣದ ಗಣಪತಿ 1ನೇ ಶತಮಾನದ್ದು. ಇದರ ಮಧ್ಯೆ ಕತ್ಗಾಲ್ನಲ್ಲಿ ಒಂದು ಗಣಪತಿ ಉಂಟು, ಅದು 3ನೇ ಶತಮಾನದ್ದು. ಹೀಗೆ ಗಣಪತಿಯನ್ನು ಲೆಕ್ಕ ಹಾಕ್ತಾ ಹೋದ್ರೆ ಮಧುರೂರ ವಿಘ್ನೇಶ ದೇವ ಜಗದೀಶ ಅಂತ ನಾವು ಹಾಡ್ತೇವೆ. ಅಂದ್ರೆ ಒಂದು ಗಣಪತಿಯನ್ನು ಆರಾಧನೆ ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ ಉಂಟಾದಂತಹ ಇಂತಹ ಒಂದು ಕಲೆ ಬಯಲಾಟ ಆಗಿ ಕೇವಲ ಮನರಂಜನೆಗಾಗಿ ಅಂತ ತಪ್ಪು ತಿಳ್ಕೊಳ್ಬಾರ್ದು. ಇಡೀ ಭಾರತೀಯ ಜೀವ ವ್ಯವಸ್ಥೆ ಏನಿದೆ ಅದು ಯಾವುದರ ಮೇಲೆ ನಿಂತಿದೆಯೋ ಆ ತತ್ವಗಳನ್ನು ಹೇಳುವುದಕ್ಕಾಗಿ ಇದ್ದದ್ದು. ಯಕ್ಷಗಾನದ ಅರ್ಥಧಾರಿ ನಾರಾಯಣಿಯಾಜಿ ಸಾಲೆಬೈಲು ಮಾತನಾಡಿ, ಹೊಸಪಟ್ಟಣವು ಒಂದು ಕಾಲದಲ್ಲಿ ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದ ಊರು. ಈ ನೆಲದಲ್ಲಿ ಉತ್ತಮ ಕಲಾವಿದರು ಹೊರಹೊಮ್ಮಿದ್ದಾರೆ. ಎಲ್ಲ ಸಾಂಸ್ಕೃತಿಕವಾದ ಹಳೆಯ ವೈಭವವನ್ನು ಮತ್ತೆ ನೆನಪಿಸುವ ಕೆಲಸವನ್ನು ಒಕ್ಕಲಿಗ ಯಕ್ಷಗಾನ ಬಳಗವು ಮಾಡುತ್ತಿದೆ ಎಂದರು. ನಮ್ಮಲ್ಲಿ ನಾವೆಲ್ಲ ವೇಷ ಹಾಕುವಾಗ ಬೇರೆ ಯಾರ ಜಿಲ್ಲೆಯ ಯಾವುದೇ ಪ್ರೇಕ್ಷಕನ ಎದುರುಗಡೆ ನಾವು ಸೈ ಅಂತೇಳಿ ಹೇಳಿಸ್ಕೊಳ್ಬಹುದು. ನಮ್ಮೂರಿನ ಪ್ರೇಕ್ಷಕರು ಅವ್ರ ಎದುರುಗಡೆ ಒಂದು ಆಟವನ್ನು ಮಾಡಿ ಇವತ್ತು ಆಟ ಒಳ್ಳೇದಾಯ್ತು ಅಂತೇಳಿ ಹೇಳಿಸ್ಕೊಂಡ್ರೆ ಅದರಷ್ಟು ದೊಡ್ಡ ಪ್ರಶಸ್ತಿ ಯಾರಿಲ್ಲ. ಅವ್ರು ಸುಲಭದಲ್ಲೂ ಇದು ಒಳ್ಳೇದಾಯ್ತು ಅಂತೇಳಿ ಯಾರು ಹೇಳುವುದಿಲ್ಲ. ಇಲ್ಲಿ ಇವತ್ತು ಮಂಜುಗೌಡರಿದ್ದಾರೆ, ಅವರು ತುಂಬಾ ಚಂದ. ಸುಗ್ರೀವ ಒಂದು ಕಾಲದಲ್ಲಿ ಅವರು ಅನೇಕ ಮಾಗದನ ಪಾತ್ರ ಬೇರೆ ಬೇರೆದೆಲ್ಲ ಇತ್ತು. ಹೀಗೆ ಆ ರೀತಿಯಾಗಿರುವಂತಹದ್ದು ಒಂದು ವೈಭವ, ಇದು ಸಾಂಸ್ಕೃತಿಕವಾದಂತ ಒಂದು ಶ್ರೀಮಂತಿಕೆ. ಅದನ್ನು ನಾವು ಮತ್ತೆ ಪುನರ್ಜೀವನಗೊಳಿಸಿದ್ರಲ್ಲ. ಇವತ್ತು ನಾವು ಚಂದ್ರಾಸ್ ಗೌಡನ ಕಾಡ್ತಾ ಇದ್ದೇವೆ, ಚಂದ್ರಾಸ್ ಆಗ್ಲಿ ಬೇರೆ ಬೇರೆ ಇಲ್ಲಿರುವಂತವ್ರು ಎಲ್ಲವರಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇದ್ದೇವೆ. ನನಗೆ ಒಂದು ನೆನಪು ಬರ್ತಾ ಇರುವುದೇನಾದ್ರೆ, ಮನುಷ್ಯ ತನ್ನಷ್ಟಕ್ಕೆ ವಿಕಾಸ ಆಗ್ತಾ ಹೋಗ್ತಾನೆ. ಬೇಕೋ ಬೇಡ, ಹುಟ್ಟಿದವರೆಲ್ಲ ಬೆಳೀತಾ ಹೋಗ್ತಾರೆ. ಬೆಳೆದವರು ಎತ್ತರಕ್ಕೆ ಬೆಳೀತಾರೆ, ಆಮೇಲೆ ಒಂದ್ ದಿವಸ ಸಾಯ್ತಾರೆ. ಇದು ನಾಗರಿಕತೆ ಅಂತೇಳಿ ಹೇಳೋದು ಹಾಗೆ ಬರ್ತಾ 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 ಹೋಗ್ತಾ ಇದೆ. ಆದ್ರೆ ನಾವ್ಯಾರು ಅಂತೇಳಿ ಗುರ್ತಿಸುವುದು ಯಾವಾಗ ಕೇಳಿದ್ರೆ, ಹಾಗೆ ಬೆಳೆದದ್ರಿಂದ ನಾವ್ ಏನಾಗ್ತೇವಲ್ಲ ಅದು ಸಂಸ್ಕೃತಿ ಅಂತೇಳಿ ಹೇಳ್ಕೊಳ್ತೇವೆ. ಆ ಸಂಸ್ಕೃತಿ ಎಲ್ಲಿರ್ತದೆ?
ನಮ್ಮಲ್ಲಿ ಯಕ್ಷಗಾನದ ಮೂಲಕವಾಗಿರುತ್ತದೆ. ನೋಡಿ, ಯಕ್ಷಗಾನ ಬಳಗದಿಂದ ಕೊಡಮಾಡುವ ಒಕ್ಕಲಿಗ ಕಲಾಶ್ರೀ ಪ್ರಶಸ್ತಿಯನ್ನು ಸಿದ್ದಾಪುರದ ಹಿರಿಯ ಯಕ್ಷಗಾನ ಕಲಾವಿದರಾದ ಹಾಲಪ್ಪ ದ್ಯಾವಗೌಡ ಅವರಿಗೆ ಪ್ರದಾನ ಮಾಡಲಾಯಿತು. ಯಕ್ಷಗಾನ ಪೋಷಕರನ್ನು ಹಾಗೂ ಬಾಲ ಕಲಾವಿದರನ್ನು ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಹಿರಿಯ ಯಕ್ಷಗಾನ ಕಲಾವಿದ ಹಾಲಪ್ಪ ದ್ಯಾವಗೌಡ, ನಮ್ಮಲ್ಲಿ ಅನೇಕ ರೀತಿಯ ಕಲೆಗಳಿವೆ. ಯಕ್ಷಗಾನ ಪುರಾತನವಾದ ಕಲೆ. ಈ ಕಲೆ ಎಲ್ಲ ಕಡೆಗಳಲ್ಲಿ ಇರಬೇಕು. ಎಲ್ಲರೂ ಯಕ್ಷಗಾನವನ್ನು ಅಭ್ಯಾಸ ಮಾಡಬೇಕು. ನಮ್ಮಲ್ಲಿರುವ ಹಣ ಮತ್ತು ಬಂಗಾರವನ್ನು ಕಳ್ಳರು ಕದ್ದುಕೊಂಡು ಹೋಗಬಹುದು. ನಾವು ಕಲಿತಿರುವ ವಿದ್ಯೆಯನ್ನು ಯಾರಿಂದಲೂ ಕದ್ದುಕೊಂಡು ಹೋಗಲು ಸಾಧ್ಯವಿಲ್ಲ. ಇಂತಹ ವಿದ್ಯೆಯನ್ನು ಎಲ್ಲರೂ ಕಲಿಯಬೇಕು, ಪ್ರತಿಯೊಬ್ಬರು ಅಭ್ಯಾಸ ಮಾಡಬೇಕು ಎಂದರು. ಅನೇಕ ರೀತಿಯ ಕಲೆಗಳುಂಟು. ಡೊಳ್ಳಿನಾಟ, ಡೊಳ್ಳಿನ ಕುಣಿತ, ಕೋಲಾಟ, ಹೊಳ್ಳಿಯ ಹಾಡು, ಗೀಗಿ ಹಾಡು, ಹೀಗೆ ಅನೇಕ ರೀತಿಯ ಜಾನಪದ ಕಲೆಗಳು ಬೆಳೆದಿವೆ. ಅದರಲ್ಲಿ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಯಕ್ಷಗಾನ ಹೇಳುವಂತಹ ಈ ಕಲೆ ಪುರಾತನ ಕಾಲದಿಂದಲೂ ಇದ್ದಂತಹ ಕಲೆ. ಇಂತಹ ಕಲೆ ಎಲ್ಲ ಕಡೆಗೂ ಇರಬೇಕು, ಎಲ್ಲವರು ಇದನ್ನು ಅಭ್ಯಾಸ ಮಾಡಬೇಕು. ಯಾಕೆನ್ನುವುದಾದರೆ, ನಮ್ಮಲ್ಲಿರುವಂತಹ ಹಣವನ್ನು ಕಳ್ಳನೊಬ್ಬ ಕದ್ದುಕೊಂಡು ಹೋಗ್ತಾನೆ, ಮನೆಯಲ್ಲಿರುವಂತಹ ಬಂಗಾರವು ಹಣವನ್ನು ಕದ್ದುಕೊಂಡು ಹೋಗ್ತಾನೆ. ಆದರೆ ನಾವು ಕಲಿತಂತಹ ವಿದ್ಯೆಯನ್ನು ಕಸಿದುಕೊಂಡು ಹೋಗಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ. ಹಾಗಾಗಿ ಇಂತಹ ವಿದ್ಯೆಯನ್ನು ಪ್ರತಿಯೊಬ್ಬನೂ ಅಭ್ಯಾಸ ಮಾಡಬೇಕು, ಕಲಿಬೇಕು. ಇದರಿಂದಾಗಿ ಮುಂದುವರಿಯಬೇಕು. ಈ ದಿನ ನನಗೆ ಇಲ್ಲಿಗೆ ಬರಲಿಕ್ಕೆ ಹೇಳಿ ನನ್ನನ್ನು ಉತ್ತಮ ರೀತಿಯಿಂದ ಕಂಡಿದ್ದಾರೆ. ಈ ರೀತಿಯ ಒಂದು ಒಗ್ಗಟ್ಟು ನಾನು ಎಲ್ಲಿಯೂ ನೋಡಲಿಲ್ಲ. ಆದ್ದರಿಂದ ಈ ಸಂಘ ಸದಾಕಾಲವೂ ಇರಲಿ, ಇಲ್ಲಿರುವಂತಹ ಯಕ್ಷಗಾನ ಮೇಳ ಸದಾ ಬೆಳೆಯಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆಲ್ಲ ನನ್ನ ಆಶೀರ್ವಾದವನ್ನು ಕೋರುತ್ತಾ ಇದ್ದೇನೆ. ಒಕ್ಕಲಿಗೆ ಯಕ್ಷಗಾನ ಬಳಗದ ಅಧ್ಯಕ್ಷ ಸುಬ್ರಹ್ಮಣ್ಯ ಗೌಡ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಯಕ್ಷಗಾನ ಕಲಾವಿದೆ ಶ್ರುತಿ ಗೌಡ ಪುತ್ತೂರು, ಒಕ್ಕಲಿಗೆ ಯಕ್ಷಗಾನ ಬಳಗದ ಸಂಸ್ಥಾಪಕ ಅಧ್ಯಕ್ಷ ರಾಮಗೌಡ, ಒಕ್ಕಲಿಗ ಯುವ ವೇದಿಕೆ ಅಧ್ಯಕ್ಷ ವಾಸು ಗೌಡ, ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ತಾಲೂಕು ಒಕ್ಕಲಿಗರ ಸಂಘದ ಕಾರ್ಯದರ್ಶಿ ಬಾಲಚಂದ್ರ ಗೌಡ, ಉದಯ್ ಗೌಡ, ಗಣಪಯ್ಯ ಗೌಡ, ಮೋಳಗೌಡ, ವೆಂಕಟೇಶ್ ಗೌಡ, ಧರ್ಮಗೌಡ ಇತರರು ಇದ್ದರು. ಒಕ್ಕಲಿಗೆ ಯಕ್ಷಗಾನ ಬಳಗದ ಉಪಾಧ್ಯಕ್ಷರಾದ ಚಂದ್ರಹಾಸ್ ಗೌಡ ಹೊಸಪಟ್ಟಣ ಸ್ವಾಗತಿಸಿದರು. ಬಳಗದ ಪ್ರಧಾನ ಕಾರ್ಯದರ್ಶಿ ಎಸ್ಎಚ್ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶಿಕ್ಷಕ ವಿಷ್ಣು ಪಟ್ಗಾರ್ ಕಾರ್ಯಕ್ರಮ ನಿರ್ವಹಿಸಿದರು. ಬಳಗದ ಸದಸ್ಯರು ಸಹಕರಿಸಿದರು. ಒಕ್ಕಲಿಗ ಕಲಾವಿದರ ಶ್ವೇತಕುಮಾರ ಚರಿತ್ರೆ ಯಕ್ಷಗಾನ ಪ್ರದರ್ಶನ ಜನಮನ ಸೆಳೆಯಿತು. ಕುಮಟಾದಲ್ಲಿ ಕೃಷಿ ಪ್ಲಾಟ್ಗಳು ಮಾರಾಟಕ್ಕಿದೆ. ವಿಶೇಷ ರಿಯಾಯಿತಿ ಮಾರಾಟ. ಕುಮಟಾದ ಡಾಕ್ಟರ್ ಎವಿ ಬಾಳಿಗ ಕಾಲೇಜಿಗೆ ಅತಿ ಸಮೀಪದಲ್ಲಿ ಹೌಸಿಂಗ್ ಎನ್ಎ ಆಗಿ ಪರಿವರ್ತಿಸಬಲ್ಲ ಕೃಷಿ ಜಮೀನುಗಳು 3 ಗುಂಟೆ ಮತ್ತು ಮೇಲ್ಪಟ್ಟ ಜಮೀನುಗಳು ಅತ್ಯಂತ ಕಡಿಮೆ ದರದಲ್ಲಿ ಲಭ್ಯ. ಆಕರ್ಷಕ ಸ್ಥಳ. ಕೆಲವೇ ಸೈಟುಗಳು ಉಳಿದಿವೆ. ಇನ್ನು ಹೈವೇ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಗೆ ಸಮೀಪದ ಸ್ಥಳ. ವಿಶಾಲವಾದ ರಸ್ತೆಗಳ ಸಂಪರ್ಕ ಇರುವ ಫ್ಲಾಟ್ಗಳು ಬೇಕಾದಲ್ಲಿ ತಕ್ಷಣ ಸಂಪರ್ಕಿಸಿ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಕೆಲವೇ ದಿನಗಳು ಮಾತ್ರ, ನವೆಂಬರ್ 30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ 7204204069. ಇಸ್ರೇಲ್, ಗಲ್ಫ್, ಯುರೋಪ್ ಸೇರಿದಂತೆ ವಿದೇಶದಲ್ಲಿ ಕೆಲಸ ಹುಡುಕುತ್ತಿದ್ದೀರಾ ಮತ್ತು ವಿದೇಶ ಪ್ರವಾಸದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಪಾಸ್ಪೋರ್ಟ್, ವೀಸಾ, ಸ್ಟಾಂಪಿಂಗ್ ನಿಮ್ಮ ಬಳಿ ಇಲ್ಲ ಎಂದು ಚಿಂತಿಸುತ್ತಿದ್ದೀರಾ? ಈ ಎಲ್ಲಾ ಸೇವೆಗಳನ್ನು ಗುಣಮಟ್ಟದ ದರದಲ್ಲಿ ಪಡೆಯಬೇಕೆ? ಹಾಗಿದ್ದರೆ ಹಿಂದೆ ಭೇಟಿ ನೀಡಿ ಟ್ರಾವಲ್ ಟಚ್ ಟೂರ್ಸ್ ಅಂಡ್ ಟ್ರಾವೆಲ್ಸ್, ವಿಜಯ FIR ಬಿಲ್ಡಿಂಗ್, ಫಸ್ಟ್ ಫ್ಲೋರ್, ಶರಾವತಿ ಸರ್ಕಲ್, ಬಜಾರ್ ರೋಡ್, ಹೊನ್ನಾವರ. ಕಾಂಟ್ಯಾಕ್ಟ್ ನಂಬರ್ 9060401000, 9538411650, 08387220035.